ಜನಗಳಂತೂ ಸಾವಾಗ್ಲಿ ನೋವಾಗ್ಲಿ ಟ್ರೈನಲ್ಲಿ ಇರ್ಲಿ ಫ್ಲೈಟ್ ಅಲ್ಲಿ ಇರ್ಲಿ ಎಲ್ಲಾದ್ರೂ ಇರ್ಲಿ ಟೀ ಕುಡಿತಾನೆ ಇರ್ತಾರೆ. ಈ ದೇಶಕ್ಕೆ ಬಂದ್ಬಿಟ್ಟು ನಾನು ಇವ್ರ ತರನೇ ಅಗ್ಲಗ್ಲಕ್ಕೂ ಟೀ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟಿದೀನಿ. ಈ ಜನಗಳಂತೂ ಟೀಗೆ ಅದೆಷ್ಟು ಅಡಿಕ್ಟ್ ಆಗ್ಬಿಟ್ಟವ್ರೆ ಅಂತಂದ್ರೆ ಈ ಮೂಲೆಯಲ್ಲಿ ಟೀ ಆಗ್ತಾ ಇದ್ದಿದ್ದು ಅಲ್ಲಿದ್ದಂತ ನಮ್ಮ ಸ್ನೇಹಿತರು ಇವರ ಜೀವನ ಪಣಕ್ಕಿಟ್ಬಿಟ್ಟು ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಎಗರ್ಬಿಟ್ಟು ಇಲ್ಲಿ ಬಂದವ್ರೆ ಟೀ ಕುಡಿಯೋಕ್ಕೆ. ಯಾರೋ ಬೆಳಗ್ಗೆ ಆಗಿದ್ದಲ್ಲ, ಇನ್ನೇನು ರಣ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತದೆ. ಈಗ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಭರ್ಜರಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇದು ನೆನ್ನೆ ರಾತ್ರಿ ಮಿಕ್ಕಂಥ ಆಪಲ್ಲು, ಮತ್ತು ಇದು ಯುರೋಪಿಂದ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರೋ ಅಂಥ ಬಾಳೆಹಣ್ಣು. ಯಾಕಂದರೆ ಇಲ್ಲಿ ಏನು ಬೆಳೆಯಲ್ಲ ರೀ, ಮರುಭೂಮಿ, ಒಂದೇ ಒಂದು ಹನಿ ನೀರಿಗೂ ಕಷ್ಟ ಇಲ್ಲಿ. ಆದರೂ ಹಂಗೋ ಈ ಮರುಭೂಮಿಲೂ ಚೀಲದಲ್ಲಿ ನೀರು ತುಂಬಿಕೊಂಡಿರ್ತಾರೆ ಇವರು. ಆಮೇಲೆ ಫ್ರೆಂಚ್ ಅವರು ಈ ದೇಶನ ಹಾಳು ಮಾಡಾದ್ಮೇಲೆ ಅವರು ಕೊಟ್ಟಂತಹ ಈ ಬ್ರೆಡ್ಡು ಸಿಕ್ಕಾಪಟ್ಟೆ ಫೇಮಸ್ಸು. ಜನ ಪ್ರತಿನಿತ್ಯ ಇದನ್ನು ತಿಂತಾರೆ. ನೆನ್ನೆ ತಗೊಂಡಾಗ ಬ್ರೆಡ್ಡು ಫ್ರೆಶ್ ಆಗಿತ್ತು, ಆದರೆ ಈಗ ನಮ್ಮ ಜೊತೆ ಈ ಟ್ರೈನ್ ಜರ್ನಿ ಮಾಡಿ ಬ್ರೆಡ್ಡು ಸೊರಗೋಗೈತೆ ರೀ. ಓಕೆ, ಬೇರೆ ದಾರಿ ಇಲ್ಲ ಈಗ. ಚಿಯರ್ಸ್. ವಾಟ್, ಎಲ್ಲ ಮಣ್ಣಾಗ್ಬಿಟ್ಟೈತೆ. ಈ ಬಾಳೆಹಣ್ಣು ತಿನ್ನೋ ಅಷ್ಟೊತ್ತಿಗೆ ಈ ಕಲಂಗ್ರಿದು ಏನು ಕಥೆ ಆಗಿದೆ ನೋಡಿ. ಜಸ್ಟ್ 30 ಸೆಕೆಂಡಲ್ಲಿ ಈ ಪಾಟಿ ಧೂಳು ಬಂದರೆ ಇನ್ನು ಬೆಳಗಿಂದ ಸಂಜೆಯಿಂದ ರಾತ್ರಿಯಿಂದ ಈ ಟ್ರೈನಲ್ಲಿ ಓಡಾಡೋರಿಗೆ ಸಿಕ್ಕಾಪಟ್ಟೆ ಧೂಳು ಹತ್ಬಿಡ್ತದೆ ಮೈಗೆ. ಹಿಡ್ಕೊಂಡ್ರು. ಜನಗಳಂತೂ ಸಾವಾಗ್ಲಿ ನೋವಾಗ್ಲಿ ಟ್ರೈನಲ್ಲಿ ಇರ್ಲಿ ಫ್ಲೈಟ್ ಅಲ್ಲಿ ಇರ್ಲಿ ಎಲ್ಲಾದ್ರೂ ಇರ್ಲಿ ಟೀ ಕುಡಿತಾನೆ ಇರ್ತಾರೆ. ಒಂದು ಲೋಟ ಟೀ ಇದ್ರೆ 3/4 ಭಾಗ ಲೋಟ ಪೂರ್ತಿ ಸಕ್ಕರೆನೆ ತುಂಬಿಟ್ಟಿರ್ತಾರೆ. ಆ ಪಾಟಿ ಸಕ್ಕರೆ ತಿಂತಾರೆ, ಸಕ್ಕರೆ ಜೊತೆಗೆ ಟೀ ಕುಡಿತಾನೆ ಇರ್ತಾರೆ. ನೋಡಿ, ಹಿಂಗೆ ಒಂದರಿಂದ ಇನ್ನೊಂದಕ್ಕೆ ಹಾಕ್ತಾ ಇರ್ತಾರೆ. ನೊರೆ ಬರೋವರೆಗೂ ಬಿಡಲ್ಲ ಇವರು. This is the best tea. ಮೆರ್ಸಿ. ಈ ದೇಶಕ್ಕೆ ಬಂದ್ಬಿಟ್ಟು ನಾನು ಇವ್ರ ತರನೇ ಅಗ್ಲಗ್ಲಕ್ಕೂ ಟೀ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟಿದೀನಿ. ಅವರು ಈ ಜನಗಳಂತೂ ಟೀಗೆ ಅದೆಷ್ಟು ಅಡಿಕ್ಟ್ ಆಗ್ಬಿಟ್ಟವ್ರೆ ಅಂತಂದ್ರೆ ಈ ಮೂಲೆಯಲ್ಲಿ ಟೀ ಆಗ್ತಾ ಇದ್ದಿದ್ದು ಅಲ್ಲಿದ್ದಂತ ನಮ್ಮ ಸ್ನೇಹಿತರು ಇವರ ಜೀವನ ಪಣಕ್ಕಿಟ್ಬಿಟ್ಟು ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಎಗರ್ಬಿಟ್ಟು ಇಲ್ಲಿ ಬಂದವ್ರೆ ಟೀ ಕುಡಿಯೋಕ್ಕೆ. ಓಕೆ, ಕುಡೀರಿ, ಎಂಜಾಯ್. ಫುಲ್ಲು ಖುಷಿಯಾಗೋಯ್ತು ಗುರು ಜೀವ ಟೀ ಕುಡ್ದಾದ್ಮೇಲೆ. ಯಪ್ಪ, ಈ ಥರ ಟೀಗೆ ಅಡಿಕ್ಟ್ ಆಗಿರೋರ್ನ ಎಲ್ಲೂ ನೋಡೇ ಇಲ್ಲ ಗುರು ನಾನು. A few inches later. ದೇವರು, ಈ ದೇಶದ ಎಕನಾಮಿ ಬರೀ 3 ಮೇಲೆ ನಿಂತಿದೆ. ಒಂದು 10% ಫಿಶಿಂಗ್ ಇಟ್ಕೊಳ್ಳಿ, ಯಾಕಂದರೆ ಇವ್ರ ಹತ್ರ ಸಮುದ್ರ ಇದೆ. ಇನ್ನೊಂದು 5% ಕ್ಯಾಮಲ್ದು ಇಟ್ಕೊಳ್ಳಿ. ಮಿಕ್ಕಿದಂಥ 85% ಇವರ ದೇಶದ ಎಕನಾಮಿ GDP ಎಲ್ಲ ಈ ಐರನ್ ಓರ್ ಟ್ರೈನ್ ಮೇಲೆ ನಿಂತಿದೆ. ಅದಕ್ಕಾಗಿ ಈ ದೇಶದ ಅತಿ ದೊಡ್ಡ ನೋಟು ಅಂದರೆ 1000 ಉಗಿಯಾದ ಮೇಲೆ ಈ ಐರನ್ ಓರ್ ಟ್ರೈನ್ ಫೋಟೋ ಹಾಕ್ಬಿಟ್ಟವ್ರು ನೋಡ್ರಿ ಇಲ್ಲಿ.